ನಕಾರಾತ್ಮಕವಾದಂತಹ ಮತ್ತು ಆಡಳಿತ ಮಾಡುವಂಥ ಜನ ಕೊಟ್ಟರೆ ಹಾದಿ ಬೀದಿ ರಂಪ ಮಾಡ್ತಾ ಒಂದು ನಕಾರಾತ್ಮಕ ರಾಜಕಾರಣಕ್ಕೆ ಜನ ಸರಿಯಾದ ಪೆಟ್ಟನ್ನು ಕೊಟ್ಟಿದ್ದಾರೆ, ಸರಿಯಾದ ಹಾದಿಯನ್ನು ಅವರಿಗೆ ತೋರಿಸಿದ್ದಾರೆ. ರಸ್ತೆಯಲ್ಲಿ ಕೂತು ಜಗಳಾಡೋದು ಮತ್ತು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹಿನ್ನೆಲೆಯಲ್ಲಿ ಬಂದು ಇವತ್ತು ಭ್ರಷ್ಟಾಚಾರವನ್ನೇ ಪ್ರತಿಯೊಂದಕ್ಕೂ ಭ್ರಷ್ಟತನವನ್ನೇ ಆಧಾರ ಮಾಡಿಕೊಂಡು ಬೇರೆ ಬೇರೆ ಪಾರ್ಟಿಗಳಲ್ಲಿ ಭ್ರಷ್ಟಾಚಾರದ ಕಾರಣದಿಂದ ಟಿಕೆಟ್ ಕೊಡಲಾರದಂಥವ್ರಿಗೆ ಅವರನ್ನೆಲ್ಲ ಹಿಡ್ಕೊಂಬಂದು ಒಂದು ಗುಂಪು ಕಟ್ಟಿ ಅರಾಜಕತೆ ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡಿದವರಿಗೆ ದಿಲ್ಲಿಯ ಜನ ಸರಿಯಾದ ಒಂದು ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ದೇಶಾದ್ಯಂತ ನಶಿಸಿ ಹೋಗ್ತಾ ಇದೆ. ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಾರ್ಟಿ ಇಷ್ಟು ತೀವ್ರವಾದಂಥ ಒಂದು ಹಿನ್ನಡೆ ಅನುಭವಿಸಿ ಅಸ್ತಿತ್ವವನ್ನು ದೇಶದಾಗ ಕಳ್ಕೋಬಾರ್ದು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥ ನಮ್ಮ ಪಕ್ಷದಲ್ಲಿಯೂ ಕೂಡ ಪ್ರಜಾತಾಂತ್ರಿಕವಾಗಿ ಅಧ್ಯಕ್ಷರನ್ನು ಆರಿಸುವಂಥ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ. ಉಳಿದವರೆಲ್ಲ ನಾಮಕೆ ವಾಸ್ತೆ ಮಾಡ್ತಾರೆ. ನಾವು ಮೆಂಬರ್ಶಿಪ್ಪನ್ನು ಮಾಡಿ ಬೂತ್ ಕಮಿಟಿ ಮಾಡಿ ಅಲ್ಲಿಂದ ಮಂಡಲ ಸಮಿತಿ ಮಾಡಿ ಮಂಡಲ ಸಮಿತಿಯಿಂದ ಜಿಲ್ಲಾ ಸಮಿತಿ, ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿ, ರಾಜ್ಯ ಸಮಿತಿಯಿಂದ ಕೇಂದ್ರೀಯ ಅಧ್ಯಕ್ಷರನ್ನು ಆರಿಸುವವರೆಗೂ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ನಾ ಈ ವಿಷಯವನ್ನು ಈ ಮಧ್ಯೆ ಯಾಕೆ ತಂತಂದ್ರೆ ವಿ ಬಿಲೀವ್ ಇನ್ ಡೆಮೊಕ್ರೆಟಿಕ್ ಸಿಸ್ಟಮ್. ಆದ್ದರಿಂದ ದೇಶದಲ್ಲಿ ಕೂಡ ಒಂದು ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ಪ್ರಬಲವಾದಂಥ ಮತ್ತು ರಚನಾತ್ಮಕವಾದಂಥ ವಿರೋಧ ಪಕ್ಷ ಇರಬೇಕು ಅಂತೇಳಿ ನಮ್ಮ ಆಸೆ. ಆದರೆ ಕಾಂಗ್ರೆಸ್ ಪಾರ್ಟಿ ಒಂದು ದಯನೀಯ ಸ್ಥಿತಿಗೆ ಬಂದು ಮುಟ್ತಾ ಇದೆ. ಝೀರೋ, ದಿಲ್ಲಿಯಲ್ಲಿ ಝೀರೋ, ಗುಜರಾತ್ದಲ್ಲಿ ಅಪೋಸಿಷನ್ ಲೀಡರ್ ಇಲ್ಲ. ಸೋಲು ಗೆಲುವಿನ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ಸೋಲು ಗೆಲುವು ಎಲ್ಲ ಪಾರ್ಟಿಗಿದೆ, ನಾವು ಸೋತಿದ್ದೀವಿ ನಿಂದ. ಆದರೆ ಯು ಆರ್ ಜಸ್ಟ್ ವೈಪ್ಡ್ ಔಟ್, ಯು ಆರ್ ನೋವೇರ್ ಸೀನ್, ಯು ಆರ್ ನಾಟ್ ಎಟ್ ಆಲ್ ಎಕ್ಸಿಸ್ಟಿಂಗ್. ಈ ಸ್ಥಿತಿ ಒಂದು ಪಾರ್ಟಿಗೆ ಒಳ್ಳೆಯದಲ್ಲ. ಅಂದರೆ ಕಾಂಗ್ರೆಸ್ಸನ್ನು ರೈಟ್ ಆಫ್ ಮಾಡಿಬಿಟ್ಟಾರೆ ಭಾಳ ರಾಜ್ಯಗಳಲ್ಲಿ ಜನ. ಇದು ಅತ್ಯಂತ ಒಂದು ದಯನೀಯ ಸ್ಥಿತಿ. ಕಾಂಗ್ರೆಸ್ ಪಾರ್ಟಿ ಇದರ ಬಗ್ಗೆ ಭಾಳ ಆತ್ಮನಿರೀಕ್ಷಣೆಯನ್ನು ಮಾಡ್ಕೊಳ್ಬೇಕು. ಕರ್ನಾಟಕದಲ್ಲಿದೆ ಅಂತ ಇಲ್ಲಿ ಅಹಂಕಾರದಿಂದ ಮಾತನಾಡೋರು ಇದನ್ನು ಅರ್ಥ ಮಾಡ್ಕೋಬೇಕು. ಅದು ಸಾವಕಾಶವಾಗಿ ಇತಿಹಾಸವನ್ನು ಸೇರುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಕಾಂಗ್ರೆಸ್ ಪಾರ್ಟಿ ಇಸ್ ಬಿಕಮಿಂಗ್ ಪಾಸ್ಟ್ ಟೆನ್ಸ್ ಪಾರ್ಟಿ. ಸೊ ಇದು ಭಾಳ ದುರ್ದೈವದ ಸಂಗತಿ ಎಂದು ನಾನು ಭಾವಿಸ್ತೇನೆ.